ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ. ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಜಂಟಿ ಪತ್ರಿಕಾಗೋಷ್ಠಿಯನ್ನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಅವರು ಮುಖ್ಯ ಸಚೇತಕರಾದಂತಹ ಸಲೀಂ ಅಹಮದ್ ಅವರು ಕೂಡ ಇವತ್ತು ಜಂಟಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದರು. ಕೆಪಿಸಿಸಿಯಿಂದ 1.12 ಕೋಟಿ ರೂಪಾಯಿಯನ್ನ ಸಹಿಯನ್ನು ಸಂಗ್ರಹ ಮಾಡಿ ಇವತ್ತು ದೆಹಲಿಗೆ ರವಾನಿಸೋಕೆ ಈಗಾಗಲೇ ಕಾಂಗ್ರೆಸ್ನವರು ಎಲ್ಲರೂ ತಯಾರಿಯನ್ನು ಮಾಡಿದ್ದಾರೆ. ಆಳಂದ ಪ್ರಕರಣದ ತನಿಖೆಯ ವೇಳೆ ತನಿಖಾಧಿಕಾರಿಗಳು ತಮಗೆ ಬೇಕಾದ ಅಗತ್ಯ ಮಾಹಿತಿಗಳನ್ನು ಒದಗಿಸುವಂತೆ 12 ಬಾರಿ ಪತ್ರ ಬರೆದಿದ್ರೂ ಕೂಡ ಆಯೋಗವು ಕೂಡ ಯಾವುದೇ ಮಾಹಿತಿ ನೀಡಿಲ್ಲ. ತನಿಖಾ ಅಧಿಕಾರಿಗಳು ಹೊರ ರಾಜ್ಯಕ್ಕೆ 9 ಮೊಬೈಲ್ಗಳ ಸಂಖ್ಯೆ ನಂಬರ್ಗಳನ್ನು ಪತ್ತೆ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವೇಳೆ ಬಿಜೆಪಿ ಅಭ್ಯರ್ಥಿ ಸುಭಾಷ್ ಗುತ್ತೇದಾರ್ ಅವರು ಮತದಾರರ ಪಟ್ಟಿ ಸೇರಿದಂತೆ ಅನೇಕ ದಾಖಲೆಗಳನ್ನು ಈಗ ಸುಟ್ಟು ಹಾಕಿರುವಂಥ ಮಾಹಿತಿ ಮಾಧ್ಯಮಗಳಲ್ಲಿ ಕೂಡ ಪ್ರಕಟವಾಗಿದೆ. ಈ ಪ್ರಕರಣದಲ್ಲಿ ಒಂದು ಮತವನ್ನು ಡಿಲೀಟ್ ಆದರೆ ಅದಕ್ಕೆ 80 ರೂಪಾಯಿ ಕೊಡೋದಾಗಿ ಕೂಡ ನೀಡಲಾಗಿದೆ ಎಂಬುದು ಅಂಶವು ಬೆಳಕಿಗೆ ಬಂದಿರುವಂಥದ್ದು. ಇನ್ನು ರಾಜ್ಯದ ವಿಧಾನಸಭಾ ಚುನಾವಣೆಗೂ ಮುನ್ನ ಚೆಲುಮೆ ಸಂಸ್ಥೆಯ ಸಂಬಂಧಪಟ್ಟಂತೆ ಹೇಗೆಲ್ಲ ಬಳಸಿಕೊಳ್ಳಲಾಯಿತು ಎಂಬುದು ಕೂಡ ಬೆಳಕಿಗೆ ಬಂದಿತ್ತು. ಈ ಪ್ರಕರಣದ ತನಿಖೆಯ ವರದಿ ಇನ್ನು ಶೀಘ್ರದಲ್ಲೇ ಹೊರಬೀಳುತ್ತೆ ಎಂದು ಕೂಡ ಇವತ್ತು ಹೇಳಿದರು. ಇನ್ನು ಹರಿಯಾಣದ ವಿಧಾನಸಭಾ ಚುನಾವಣೆ ಕ್ಷೇತ್ರದಲ್ಲಿ ನಡೆದಿರುವ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿಯವರು ಬೆಳಕನ್ನು ಕೂಡ ಚೆಲ್ಲಿದ್ದಾರೆ. ಇನ್ನು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ವ್ಯವಸ್ಥೆದ ಉಳಿಸುವುದಕ್ಕಾಗಿ ರಾಹುಲ್ ಗಾಂಧಿ ಅವರು ಹೋರಾಟಕ್ಕೆ ಈಗಾಗಲೇ ಚಿಂತನೆಯನ್ನು ನಡೆಸಿದ್ದಾರೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇದೆಲ್ಲ ಸಂಬಂಧಪಟ್ಟಂತೆ ಇವತ್ತು ವಿವರಗಳನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಹಾಗೂ ದೇಶದಲ್ಲಿ ನಡೀತಾ ಇರುವಂತಹ ಮತಗಳ್ಳತನದ ವಿರುದ್ಧ ಎಐಸಿಸಿ ನಾಯಕರು ಹಮ್ಮಿಕೊಂಡಿರುವಂತಹ ಸಹಿ ಸಂಗ್ರಹ ಸೈನ್ ಅಭಿಯಾನವನ್ನು ಈಗ ಕರ್ನಾಟಕದಲ್ಲಿ 1,12,40,000 ಸಹಿಗಳನ್ನು ಈಗಾಗಲೇ ಸಂಗ್ರಹವನ್ನು ಮಾಡಿದ್ದಾರೆ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಇವತ್ತು ಕಾಂಗ್ರೆಸ್ ಭವನದಲ್ಲಿ ತಿಳಿಸಿದರು. ಭಾರತ ಜೋಡೋ ಭವನದಲ್ಲಿ ಇವತ್ತು ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಇದಕ್ಕೆ ಉದ್ದೇಶಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆಲ್ಲ ವಿವರಗಳನ್ನು ಕೊಟ್ಟರು. ಇನ್ನು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಹಾಗೂ ತಮ್ಮ ಪಕ್ಷದ ರಾಜಕೀಯವಾಗಿ ವಿಭಾಗಕೊಂಡು 40 ಜಿಲ್ಲೆಗಳನ್ನು ಈಗಾಗಲೇ ಸಹಿಯನ್ನು ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಮತ್ತು ಪ್ರಾಮಾಣಿಕವಾಗಿ ಈ ಅಭಿಯಾನದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. 8ರಿಂದ 10 ಕಡೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆಗಳಲ್ಲಿ ಚೆನ್ನಾಗಿ ಸಹಿ ಸಂಗ್ರಹವಾಗಿದೆ. ಬೂತ್ ಲೆವೆಲ್ನಲ್ಲೂ ಕೂಡ ಸಹಿ ಸಂಗ್ರಹವಾಗಿದೆ. ಇನ್ನು ಜನರಲ್ಲಿ ಮತಗಳ್ಳತನದ ಬಗ್ಗೆ ಈಗ ಜಾಗೃತಿ ಮೂಡಿಸೋಕೆ ಸಂಬಂಧಪಟ್ಟಂತೆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಕೂಡ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಈ ಸಹಿ ಸಂಗ್ರಹ ಅರ್ಜಿಗಳನ್ನು ಇದೇ ತಿಂಗಳು ಅಂದರೆ ಇವತ್ತು 10ನೇ ತಾರೀಕಿನಂದು ದೆಹಲಿಗೆ ಇದನ್ನೆಲ್ಲ ಮೆಸೇಜನ್ನು ರವಾನೆಯನ್ನು ಮಾಡ್ತೀವಿ. ಈ ಎಲ್ಲ ಅಭಿಯಾನದಲ್ಲಿ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಿರುವಂತಹ ಎಲ್ಲ ಜಿಲ್ಲಾಧ್ಯಕ್ಷರ ಜೊತೆ ವಿಮಾನದಲ್ಲಿ ಸಹಿ ಸಂಗ್ರಹವಾದಂತಹ ಎಲ್ಲ ಪತ್ರಗಳನ್ನು ದೆಹಲಿಗೆ ನಾವು ತಲುಪಿಸೋಕೆ ರೆಡಿಯಾಗಿದ್ದೇವೆ ಅಂತ ಹೇಳಿದರು. ಇನ್ನು ನವೆಂಬರ್ 3ನೇ ವಾರದಲ್ಲಿ ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡೋಕೆ ಚಿಂತನೆಯನ್ನು ನಡೆಸಲಾಗ್ತಾ ಸಂದರ್ಭದಲ್ಲಿ ಈ ಎಲ್ಲ ಅಭಿಯಾನವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ, ನಾವು ಅಭಿಯಾನ ಆಗಲ್ಲ, ಇನ್ನು ಮುಂದೆ ಎಲ್ಲ ಪ್ರದೇಶಗಳಲ್ಲೂ 3-4 ದಿನಗಳ ಕಾಲಾವಕಾಶ ನೀಡಿ ಮುಂದುವರಿಸಲಾಗಲು ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಎಂದು ಕೂಡ ಇವತ್ತು ಹೇಳಿದರು. ಮತಪತ್ರದ ಮೂಲಕ ಪಾಲಿಕೆ ಚುನಾವಣೆ ನಡೆಸಲು ಈಗ ಸರ್ಕಾರ ಇವತ್ತು ಚಿಂತನೆ ನಡೆದಿದೆ ಅಂತ ಇದಕ್ಕೂ ಕೂಡ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟರು. ಇನ್ನು ಚುನಾವಣೆ ಅಕ್ರಮ ತನಿಖೆಗೆ ಈಗ ಪೂರಕ ದಾಖಲೆಗಳನ್ನು ನೀಡಿ ಮಾಹಿತಿಯನ್ನು ಕೇಳಿದ್ರು ಕೂಡ ಆಯೋಗ ಯಾವುದೇ ಸಾಕ್ಷಿ ಕೇಳಿದ್ರು ಕೂಡ ಕೊಟ್ಟಿಲ್ಲ ಅಂತ ಕೂಡ ಹೇಳಿದರು. ಇನ್ನು ಚುನಾವಣೆಯಲ್ಲಿ ಮತತಂತ್ರದ ಮೂಲಕ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಈ ಎಲ್ಲ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸ್ತಾ ಇರುವಂತಹ ರಾಜ್ಯಗಳ ಪೈಕಿ ಕರ್ನಾಟಕವು ನಮ್ಮ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎಐಸಿಸಿ ಈಗಾಗಲೇ ಇದಕ್ಕೆ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿದೆ. ಇದನ್ನು ಯಶಸ್ವಿಯಾಗಿ ಹಾಗೂ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶಾಸಕರು ಅಭ್ಯರ್ಥಿಗಳನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿ ಈ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ. ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಈ ಎಲ್ಲ ನಾವು ಅಭಿನಂದಿಸ್ತೇವೆ ಅಂತಲೂ ಕೂಡ ಇವತ್ತು ಹೇಳಿದರು. ಇನ್ನು ಸಂವಿಧಾನ ಪ್ರಜಾಪ್ರಭುತ್ವವನ್ನು ಉಳಿಸುವ ರಾಹುಲ್ ಗಾಂಧಿ ಅವರ ನೇತೃತ್ವದ ಇದೊಂದು ದೊಡ್ಡ ಆಂದೋಲನ ಅಂತೂ ಕೂಡ ಅಂದರು. ಇನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈಗ ದೇಶಾದ್ಯಂತ ಪ್ರಜಾಪ್ರಭುತ್ವದ ಸಂವಿಧಾನ ಉಳಿಸೋಕೆ ಮತದಾನದ ಹಕ್ಕನ್ನು ಕಾಪಾಡೋಕೆ ಸಹಿ ಸಂಗ್ರಹದ ಮೂಲಕ ಈಗ ಬೃಹತ್ ಆಂದೋಲನವನ್ನು ಕೂಡ ಮಾಡಿದ್ದೇವೆ. ಇನ್ನು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವರಗಳನ್ನು ಪಡೆದು ಅಧ್ಯಯನಗಳನ್ನು ಮಾಡಿ 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಈಗ ಅಕ್ರಮ ನಡೆದಿರುವಾಗಿ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಈ ಎಲ್ಲ ಅಕ್ರಮಗಳಲ್ಲಿ ಒಂದೇ ಮನೆಯಲ್ಲಿ 80ಕ್ಕೂ ಹೆಚ್ಚು ಮತಗಳನ್ನು ಸೇರಿಸಲಾಗಿತ್ತು. ಒಂದು ಬಾರ್ನಲ್ಲಿ ಕೂಡ 70-80 ಮತದಾರಗಳನ್ನು ಈಗಾಗಲೇ ದಾಖಲೆ ಸಮೇತ ನಾವು ಬಹಿರಂಗಪಡಿಸಿದ್ದೇವೆ. ರಾಹುಲ್ ಗಾಂಧಿಗೆ ಸಂಬಂಧಪಟ್ಟಂತ ವಿವರಗಳನ್ನು ಕೂಡ ಎಲ್ಲವನ್ನು ಬಿಚ್ಚಿಟ್ಟಿದ್ದಾರೆ ಎಂದು ಕೂಡ ಈ ಒಂದು ಜಂಟಿಗೋಷ್ಠಿಯಲ್ಲಿ ಕೂಡ ಹೇಳಿದರು. ಇನ್ನು ಈ ಅಕ್ರಮ ವಿರುದ್ಧ
ಬೆಂಗಳೂರಿನ ಮೊನ್ನೆ ಒಂದು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು. ಅದು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿಗಳಾದಂಥ ಎಲ್ಲ ಈ ಅಕ್ರಮ ಬಗ್ಗೆ ಬೆಳಕಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಫ್ರೀಡಂ ಪಾರ್ಕಲ್ಲಿ ಆಂದೋಲನ ಮಾಡಿದರು. ಇವತ್ತು ನಡೆದಂತಹ ಒಂದು ಜಂಟಿ ಒಂದು ಸುದ್ದಿಗೋಷ್ಠಿಯಲ್ಲಿ ಒಂದು ಸಂದೇಶವನ್ನು ಏನು ಕೊಟ್ಟಿದ್ದಾರೆ ಅಂತಂದರೆ, 1,12,040 ಏನು ಇವತ್ತು ಸಹಿಯನ್ನು ಈಗಾಗಲೇ ನಾವು ಸಂಗ್ರಹವನ್ನು ಮಾಡಿದ್ದೇವೆ. ಇನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅನೇಕ ಕ್ಷೇತ್ರಗಳಲ್ಲಿ ಇರುವಂತಹ ಮತದಾರರ ಸಂಖ್ಯೆ ಅಷ್ಟೇ ಇದ್ದರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುವುದು ನಮ್ಮ ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ಹಿಂದುಳಿದ ವರ್ಗಗಳು, ಕುಟುಂಬಗಳು, ಸದಸ್ಯರು, ಮತದಾರಗಳನ್ನು ಕೂಡ ಬೂತ್ ಲೆವೆಲ್ ಮಟ್ಟಿಗೆ ವರ್ಗಾವಣೆ ಮಾಡ್ತಾರೆ. ಆದರೆ ಇದರಲ್ಲಿ ದೊಡ್ಡ ಷಡ್ಯಂತ್ರ ನಾವು ಬಯಲಿಗೆಳೆದಿದ್ದೇವೆ ಅಂತ ವಿವರನ್ನು ಮಾಡಿದರು. ಇನ್ನು ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಕ್ರಮವನ್ನು ತನಿಖೆಯ ವರದಿಯನ್ನು ಈಗ ಶೀಘ್ರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯ ಶಾಸಕರು ಹಾಗೂ ತಮ್ಮ ಸಚಿವರಾದಂತಹ ಒಂದು ಪ್ರಿಯಾಂಕ ಖರ್ಗೆ ಅವರು ಈ ಚುನಾವಣೆಯಲ್ಲ ಸಂಬಂಧಪಟ್ಟಂತೆ ಎಲ್ಲ ಅಕ್ರಮದ ಬಗ್ಗೆ ದೂರು ನೀಡಿ ಆಯೋಗವನ್ನು ಗಮನವನ್ನು ಸೆಳೆದರು. ಆ ಬಳಿಕ ಅಕ್ರಮದ ಬಗ್ಗೆ ತನಿಖೆ ಕೂಡ ಆರಂಭವಾಯಿತು. ಇನ್ನು ಚುನಾವಣೆ ಆಯೋಗದ ಒಂದು ಅಧಿಕೃತ ದೂರು ಕೂಡ ದಾಖಲಿಸಿಕೊಳ್ಳೋಕೆ ಆಳಂದಾದ ಒಂದು ಬೆಳಕಿನ ಜಾವ 4 ಗಂಟೆಗೆ ಮತದಾರನ ಪಟ್ಟಿಯನ್ನು ಹೆಸರನ್ನು ಕೈಬಿಡುವಂತೆ ನಕಲಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಅಂತ ಕೂಡ ಆರೋಪವನ್ನು ಮಾಡಿತು. ಇನ್ನು ಕೇವಲ ಇದು 17 ನಿಮಿಷಗಳಲ್ಲಿ 14 ಮತಗಳನ್ನು ಇವರು ತೆಗೆದು ಹಾಕಿದ್ದಾರೆ, ಅಳಿಸಿ ಹಾಕಿದ್ದಾರೆ ಅಂತ ಅಂದರು. ಈ ರೀತಿಯಾಗಿ 6,000 ಮತಗಳನ್ನು ಈಗಾಗಲೇ ಪ್ರಯತ್ನಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು SIT ತನಿಖೆಗೆ ನಡೆಸೋಕ್ಕೋಸ್ಕರ ನಾವು ಒಂದು ಮೂಲಕ ಅರ್ಜಿಯನ್ನು ಕೊಟ್ಟಿದ್ದೇವೆ. ಇನ್ನು ರಾಜ್ಯದಲ್ಲಿ ಅವರು ಕೊಟ್ಟಂಥ ಒಂದು ದೂರವಾಣಿ ಸಂಖ್ಯೆಯ ಮೂಲಕ ಮತದಾನಗಳನ್ನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಇವತ್ತು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತೆಲ್ಲ ಒಂದು ಆರೋಪವನ್ನು ಮಾಡಿ ಮುಂದಿನ 10ನೇ ತಾರೀಕು ಒಳಗಡೆ ಇವೆಲ್ಲವನ್ನು ದೆಹಲಿಗೆ ಒಂದು ರವಾನಿಸೋಕ್ಕೋಸ್ಕರ ಇವತ್ತು ಒಂದು ಸಜ್ಜನ್ನು ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಇನ್ನು ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ಒಂದು ಜವಾಬ್ದಾರಿ ಮತ್ತು ಆಯೋಗದತ್ತ ಇರುವಂತಹ ಎಲ್ಲ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ 256 ಬೂತ್ಗಳಲ್ಲಿ 7,500 ಮತಗಳನ್ನು ಫಾರಂ 7 ದುರುಪಯೋಗ ಒಂದು ಮೂಲಕ ಇದನ್ನೆಲ್ಲವನ್ನು ಡಿಲೀಟ್ ಮಾಡಿ ಮತ್ತು ಉತ್ತರ ಪ್ರದೇಶ, ಬಿಹಾರ, ದೆಹಲಿ, ಜಾರ್ಖಂಡ್ ರಾಜ್ಯಗಳ ಮತ್ತು ಎಲ್ಲ ಮೊಬೈಲ್ ನಂಬರ್ಗಳಿಂದ ಅರ್ಜಿಯನ್ನು ಸಲ್ಲಿಕೆ ಆಗ್ತಾ ಇವೆ. ಈ ಮತದಾರರ ಪಟ್ಟಿಯಿಂದ ಹೆಸರನ್ನು ರದ್ದಾದರೆ 151 ಮತದಾರರು ಫೆಬ್ರವರಿ 23ರಂದು ದೂರು ನೀಡಿದರು. ಆ ಬಳಿಕ ಕೇಂದ್ರದ ಚುನಾವಣೆ ಆಯೋಗಕ್ಕೂ ದೂರು ನೀಡಲಾಗ್ತದೆ ಎಂದು ಕೂಡ ಹೇಳಿದರು. ಇನ್ನು ಈ ಎಲ್ಲ ಮತಗಳ್ಳತನದ ವಿರುದ್ಧ ಇನ್ನು ಸಹಿ ಸಂಗ್ರಹ ಅಭಿಯಾನದ ಈ ಎಲ್ಲ ರಾಜಕೀಯ ಕಾರ್ಯಕ್ರಮಗಳನ್ನು ಇದು ಪ್ರಜಾಪ್ರಭುತ್ವವನ್ನು ಕಾಪಾಡುವಂತಹ ಒಂದು ಚಳುವಳಿಯಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಇವತ್ತಾಗಲೇ ಅಭಿಪ್ರಾಯಪಟ್ಟಿದ್ರು. ಇನ್ನು ಜನರ ಮತ ಮತ್ತು ಅವರ ಹಕ್ಕದ ಸಂವಿಧಾನ ಇವೆಲ್ಲವನ್ನು ಕೂಡ ವಿಶ್ವಾಸದಿಂದ ನಾವು ಉಳಿಸ್ತೀವಿ ಅಂತ ರಾಹುಲ್ ಗಾಂಧಿ ನೇತೃತ್ವದ ಹೋರಾಟ ಮುಂದಿನ ದಿನಗಳಲ್ಲಿ ದೇಶವ್ಯಾಪಿಯಾಗಿ ಮತ್ತಷ್ಟು ಯಾವ ರೀತಿ ಬಲಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.